ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ರಹ್ಮರಾಕ್ಷಸದ ಹಾರರ್ ಸ್ಟೋರಿಯನ್ನು ನೋಡಲಿದ್ದೇವೆ. ಅದಕ್ಕಿಂತ ಮೊದಲು ನಾವು ಸ್ವಲ್ಪ ಬ್ರಹ್ಮರಾಕ್ಷಸದ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮರಾಕ್ಷಸ ಬೇಸಿಕ್ಲಿ ಬ್ರಾಹ್ಮಣ ಪಂಡಿತ್ ಸ್ಕಾಲರ್ ಆಗಿರ್ತಾರೆ. ಯಾರು ಬ್ರಾಹ್ಮಣರಿರ್ತಾರಲ್ಲ ಅವರು ಪಂಡಿತ ಸ್ಕಾಲರ್, ತಂತ್ರ ಮಂತ್ರಗಳ ವಿದ್ಯೆ, ವೇದ ಉಪನಿಷತ್ತುಗಳು, ಮಹಾಕಾವ್ಯಗಳು ಆ್ಯಂಡ್ ಎಲ್ಲ ಥರ ಒಂದು ನಾಲೆಜ್ ಅನ್ನು ಹೊಂದಿರ್ತಾರಲ್ಲ ಅಂಥವರು ತಮ್ಮ ನಾಲೆಜನ್ನು ದುರುಪಯೋಗ ಮಾಡಿಕೊಂಡು ಯಾರು ಸಾಯ್ತಾರಲ್ಲ ಅಂಥವರು ಬ್ರಹ್ಮ ರಾಕ್ಷಸರಾಗಿ ಇರ್ತಾರೆ. ಮತ್ತು ಇದು ಎಲ್ಲಿ ಕಾಣಲು ಸಿಗುತ್ತದೆ ಅಂದರೆ ಬ್ರಹ್ಮ ರಾಕ್ಷಸದ ವಾಸಸ್ಥಾನ ಯಾವುದು ಅಂದರೆ ಈ ಅರಳಿ ಮರ ಆರ್ ಪೀಪಲ್ ಕಾ ಪೇಡ ಅಂತಾರಲ್ಲ, ಅಶ್ವತ್ಥ ವೃಕ್ಷ ಆ್ಯಂಡ್ ಆಲದ ಮರ ಇಂಥಲ್ಲಿಯೂ ಕಾಣಲು ಸಿಗುತ್ತವೆ. ಈ ಬ್ರಹ್ಮ ರಾಕ್ಷಸವು ಈ ಅರಳಿ ಮರ ಇರುತ್ತದಲ್ಲ ಇದು ಮೇಲಿಂದ ಹಸೆದಾಗಿದೆ ಆ್ಯಂಡ್ ಕೆಳಗಿಂದ ಒಣಗಿದೆ ಅಂದರೆ ಅದು ಬ್ರಹ್ಮದೇವರ ನಿವಾಸ ಸ್ಥಾನ ಅಂತ ಹೇಳ್ಬೋದು. ಅದೇ ಥರ ಏನಾದರೂ ಮೇಲಿಂದ ಒಣಗಿದೆ ಆ್ಯಂಡ್ ಕೆಳಗಿಂದ ಹಸೆಯದಾಗಿದೆ ಅಂದರೆ ಹಚ್ಚ ಹಸುರಾಗಿದೆ ಅಂದರೆ ಅದು ಬ್ರಹ್ಮ ರಾಕ್ಷಸದ ಸ್ಥಾನ ಅಂತ ನಾವು ಹೇಳ್ಬೋದಾಗಿದೆ. ಇವು ಬಹಳ ಪವರ್ಫುಲ್ ಆಗಿರ್ತವೆ. ತಲೆಯ ಮೇಲೆ 2 ಕೊಂಬುಗಳಿರುತ್ತವೆ, ಹಣೆಯ ಮೇಲೆ ತಿಲಕ, ಭುಜದ ಮೇಲೆ ಒಂದು ಇದು ಜನೆವಾರ, ಪಂಚೆ, ಈ ಥರ ಮೈ ತುಂಬ ರಕ್ತ, ಈ ಥರ ಇರುತ್ತದೆ ಇದರ ಒಂದು ಹಾವಭಾವ. ಇವತ್ತಿನ ಒಂದು ಸ್ಟೋರಿಯು ಸುಮಾರು 20-30 ವರ್ಷಗಳ ಹಿಂದೆ ಆಗಿದ್ದು, ಅಂದರೆ 1987 ಆರ್ 1990 ಈ ಸಂದರ್ಭದಲ್ಲಿ ಆದ ರಿಯಲ್ ಸ್ಟೋರಿ ಅಂತಾರೆ. ಇದು ಬಕ್ಸಾರ್ನ ಒಂದು ಯಾವುದೋ ಉಪಾಧ್ಯಾಯಕಿ ಟೋಲಿ ಅನ್ನುವ ಊರಿನಲ್ಲಿ ಆದ ಘಟನೆಯಾಗಿದೆ. ಉಪಾಧ್ಯಾಯಕಿ ಟೋಲಿ ಅಂದರೆ ಬ್ರಾಹ್ಮಣರೇ ಇರುವ ಒಂದು ನಗರ, ಅಲ್ಲಿನ ಒಂದು ಸ್ಟೋರಿಯಾಗಿದೆ. ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಅಂದರೆ ರಮಾಕಾಂತ್ ಪಂಡಿತರು. ಇವರು ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾರೆ. ಇವರಿಗೆ 2 ಮಕ್ಕಳಿರ್ತಾರೆ. 1ನೇ ಮಗ ಈಗ ತಾನೇ ಜಸ್ಟ್ ಆರ್ಮಿಯಲ್ಲಿ ಸೆಲೆಕ್ಟ್ ಆಗಿರ್ತಾನೆ ಆ್ಯಂಡ್ ಅವನು ಡ್ಯೂಟಿಗಂತ ಹೋಗಿರ್ತಾನೆ ಅವನು. ಆ್ಯಂಡ್ ರಮಾಕಾಂತರು ಸಹ ಬ್ರಾಹ್ಮಣ ಪಂಡಿತರಾಗಿರೋದ್ರಿಂದ ಅವರು ಸಂಸ್ಕೃತ ಸ್ಕೂಲ್ನಲ್ಲಿ ಟೀಚಿಂಗ್ ಅದು ಮಾಡ್ತಾ ಇರ್ತಾರೆ. ಮನೆ ಮನೆಗೆ ಹೋಗಿ ಪೂಜೆಯನ್ನು ಮಾಡುವುದು ಇಂಥದನ್ನೆಲ್ಲ ಅವರು ರಮಾಕಾಂತ್ ಪಂಡಿತರು ಮಾಡ್ತಾ ಇರ್ತಾರೆ. ಆಲ್ ಆಫ್ ಅ ಸಡನ್ ಏನಾಗುತ್ತದೆ ಅಂದರೆ ಇವರು ಬಾಡಿಗೆ ಮನೆಯಲ್ಲಿ ಇರ್ತಾರಲ್ಲ, ಇವರಿಗೆ ಅನಿಸುತ್ತದೆ ಏಕೆ ಮಗನೂ ಇವಾಗ ದುಡಿತಾ ಇದ್ದಾನೆ ಆ್ಯಂಡ್ ನಂದು ಇಷ್ಟು ದುಡ್ಡು ಬರ್ತಾ ಇದೆ, ಯಾಕೆ ನಾವು ಒಂದು ಮನೆಯನ್ನು ಖರೀದಿ ಮಾಡಬಾರ್ದು ಅಂತ ಇವರ ಮನಸ್ಸಿನಲ್ಲಿ ಬರುತ್ತದೆ. ಅದೇ ಥರ ಇವರು ತಮ್ಮ ಒಂದು ಗೆಳೆಯ ಇರ್ತಾರಲ್ಲ, ಫ್ರೆಂಡ್ ಅಂದರೆ ಕೋವರ್ಕರ್ ಇರ್ತಾರಲ್ಲ, ಅವರಿಗೆ ಹೇಳ್ತಾರೆ. ರಮಾಕಾಂತ್ ಪಂಡಿತರು ಉಪಾಧ್ಯಾಯ ಅಂತ ಇರ್ತಾರೆ, ಕರಣ್ ಉಪಾಧ್ಯಾಯ ಅಂತ ಇರ್ತಾರೆ. ಅವರಿಗೆ ಹೇಳ್ತಾರೆ ಹೀಗೆ ನೋಡಿ ಒಂದು ಮನೆ ಇದ್ದರೆ ನೋಡಿ ಅಂತ ಹೇಳ್ತಾರೆ. ಆವಾಗ ಉಪಾಧ್ಯಾಯರು ಆಯಿತು ಅಂತ ಅವರೆಲ್ಲ ಸರ್ಚ್ ಮಾಡಿ ಹೇಳ್ತಾರೆ ಹೀಗೆ ಉಪಾಧ್ಯಾಯಕಿ ಟೋಲಿ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಏನಂದರೆ ಒಂದು ಬ್ರಿಟಿಷ್ ಕಾಲದ ಹಳೆಯ ಮನೆ ಇದೆ. ಅಲ್ಲಿ ಯಾರೂ ಓಡಾಡೋದಿಲ್ಲ, ಏನೂ ಇಲ್ಲ, ಅದು ಹಾಗೆ ಹಾಳು ಬಿದ್ದಿದೆ. ಬ್ರಿಟಿಷರು ಇರ್ತಾಯಿದ್ರು ಆ ಮನೆಯಲ್ಲಿ, ಇವಾಗ ಅಲ್ಲಿ ಯಾರೂ ಇಲ್ಲ ಬ್ರಿಟಿಷರು ಹೋದ್ಮೇಲೆ. ಸೊ ನೀವು ಅದನ್ನು ಪರ್ಚೇಸ್ ಮಾಡ್ತೀರಾ ಅಂದರೆ ನಾನು ಮುಂದೆ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಮಾಲಕರಿಗೆಲ್ಲ ಭೇಟಿ ಮಾಡಿಸ್ತೀವಿ ಅಂತ. ಆಯಿತು ಅಂತ ರಮಾಕಾಂತ್ ಪಂಡಿತರು ಎಲ್ಲ ಮಾತಾಡಿದ ಮೇಲೆ ಕಡಿಮೆ ರೇಟ್ಗೆ ಅದು ಸಿಕ್ಬಿಡುತ್ತದೆ. ಕಡಿಮೆ ರೇಟ್ಗೆ ಸಿಗೋದ್ರಿಂದ ಇವರಿಗೇನು ಅಷ್ಟು ಅನಿಸೋದಿಲ್ಲ. ಆದರೂ ಕೆಲವೊಂದು ಜನ ಹೇಳ್ತಾರೆ ನೋಡು ಏನೋ ಪ್ರಾಬ್ಲಮ್ ಇರ್ಬೋದು ಅಂತ. ಬಟ್ ರಮಾಕಾಂತ್ ಪಂಡಿತರು ಏನಂದರೆ ಇವರು ಬ್ರಾಹ್ಮಣರು ಆ್ಯಂಡ್ ಇವರು ಒಂಥರ ಸ್ಕಾಲರ್ ಇರ್ತಾರೆ. ಇವರು ಸ್ವಲ್ಪ ಅವರಿಗೆ ಏನಂದರೆ ಪೂಜೆ ಪುನಸ್ಕಾರ ಮಾಡಿ ಅದನ್ನೆಲ್ಲ ನಾವು ಬಗೆಹರಿಸ್ಕೋಬೋದು ಅಂತ ಅವರು ಅಷ್ಟೇನು ಕೇರ್ಲೆಸ್ ಆಗಿ ಅದನ್ನು ಖರೀದಿ ಮಾಡಿಬಿಡ್ತಾರೆ. ಇದರಲ್ಲಿ ಬಂದಾಗ ಏನಂದರೆ ಮೊದಲು ಗೃಹ ಪ್ರವೇಶ, ಆಮೇಲೆ ಒಂದು ಸತ್ಯನಾರಾಯಣದ ಪೂಜೆ ಇರುತ್ತದೆ. ಸೊ ಫಸ್ಟ್ ಗೃಹ ಪ್ರವೇಶ ಇದ್ದಾಗ ಎಲ್ಲ ಏರಿಯಾದ ಪಂಡಿತರಿಗೆಲ್ಲ ಅವರು ಆಹ್ವಾನ ಮಾಡಿರ್ತಾರೆ ಬನ್ನಿ ಅಂತ. ಎಲ್ಲ ಪಂಡಿತರು ಬಂದು ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಇರ್ತಾರೆ, ಶ್ಲೋಕಗಳನ್ನು ಅಂತ ಇರ್ತಾರೆ. ಆವಾಗ ಏನಾಗುತ್ತದೆ ಅಂದರೆ ಹಿರಿಯ ಪಂಡಿತರು ಏನಿರ್ತಾರಲ್ಲ ಅಲ್ಲಿ ಇರ್ತಕ್ಕಂಥ ಹೆಡ್ ಪಂಡಿತರು ಅವರು ಮಂತ್ರವನ್ನು ಅನ್ನುವಾಗ ಇನ್ನೊಂದು ಕಡೆಯಿಂದ ಮಂತ್ರ ಬರ್ತಾ ಇರುತ್ತದೆ. ವೆರಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಂತ್ರ ಬರ್ತಾ ಇರುತ್ತದೆ. ಅದರ ಉಚ್ಚಾರಣೆಯು ಈ ಒಂದು ಹೆಡ್ ಪಂಡಿತರಕ್ಕಿಂತ 100 ಪಟ್ಟು ಚೆನ್ನಾಗಿಯೇ ಇರುತ್ತದೆ. ಸೊ ಪಂಡಿತರಿಗೆ ಡೌಟ್ ಬರುತ್ತದೆ, ಏನಿದು ನನಗಿನ್ನ ಚೆನ್ನಾಗಿ ಯಾರು ಅಂತ ಇದ್ದಾರೆ, ಈ ಊರಲ್ಲಿ ಯಾರು ನನಗಿನ್ನ ಮಹಾನ್ ವಿದ್ವಾಂಸರು ಅಂತ ಅವರು ಕ್ವಶನ್ ತಮ್ಮಲ್ಲಿ ಹಾಕಿಕೊಳ್ತಾರೆ. ಬಟ್ ಅಷ್ಟಾಗಿ ಅವರೇನು ಟೆನ್ಷನ್ ತಗೊಳ್ಳೋದಿಲ್ಲ, ಸುಮ್ಕೊಂಡಿರ್ತಾರೆ. ಅದೇ ಥರ ಆಗ್ತಾ ಇರುತ್ತದೆ ಮಂತ್ರಗಳ ಉಚ್ಚಾರಣೆ. ಇವರು ಎಷ್ಟು ಅಕ್ಯುರೇಟಾಗಿ ಅಂತ ಇದ್ದಾರಲ್ಲ ಎಲ್ಲ ಪಂಡಿತರು, ಅವ್ರಕ್ಕಿಂತ ಅಕ್ಯುರೇಟಾಗಿ ಆ ಕಡೆಯಿಂದನೂ ಬರ್ತಾ ಇರುತ್ತದೆ, ಆ ಮನೆಯೊಳಗೇನು ಬರ್ತಾ ಇರುತ್ತದೆ. ಸೊ ಅದೇನೂ ಅಷ್ಟು ಅನಿಸೋದಿಲ್ಲ, ಹಾಗಾಗಿ ಅವರು ಸುಮ್ಕೊಂಡಿರ್ತಾರೆ. ಇದೆಲ್ಲ ಆದಮೇಲೆ ಏನಾಗುತ್ತದೆ ಅಂದರೆ ಗೃಹ
ಪ್ರವೇಶ ಆದಮೇಲೆ ಬ್ರಹ್ಮದೇವರಿಗೆ ಹೋಗಿ ಏನಂದರೆ ಪೂಜೆಯನ್ನು ಮಾಡಿಸ್ಬೇಕಾಗಿರುತ್ತದೆ. ಇದು ಬ್ರಾಹ್ಮಣರು ಮಾಡ್ತಾರೆ, ಎಲ್ಲರೂ ಬ್ರಾಹ್ಮಣರು ಮಾಡ್ತಾರೆ. ಸೊ ಅವರು ಅಲ್ಲಿಗೆ ಹೋಗ್ತಾರೆ ಪೂಜೆಯನ್ನು ಮಾಡಿಸೋಕ್ಕೆ. ಉಪಾಧ್ಯಾಯರು ಮತ್ತು ರಮಾಕಾಂತ್ ಪಂಡಿತರು ಹೋದಾಗ ಅಲ್ಲಿ ಒಂದು ಮನುಷ್ಯ ಕೂತಿರ್ತಾನೆ. ಅವನು ಯಾರು ಸಾಧು ಮನುಷ್ಯ ಕೂತಿರ್ತಾನೆ. ಅವನು ಯಾವತ್ತೂ ಆ ಊರಿನಲ್ಲಿ ಮೊದಲು ಕಂಡಿರೋದಿಲ್ಲ, ಬಟ್ ಅವನು ಅವತ್ತು ಅಲ್ಲಿ ಕುಂತಿರ್ತಾನೆ. ಆವಾಗ ಅವನು ರಮಾಕಾಂತ್ ಪಂಡಿತರಿಗೆ ಕರೆದು ಹೇಳ್ತಾರೆ, ಏನಯ್ಯೋ ನಿನಗೆ ಗೊತ್ತಾಗೋದಿಲ್ವಾ, ಮೊದಲು ನೀನು ಮನೆ ಪರ್ಚೇಸ್ ಮಾಡುವಾಗ ಹಿಂದೆ ಮುಂದೆ ವಿಚಾರ ಮಾಡಲಿಲ್ವಾ, ಯಾರು ದೊಡ್ಡವರಿಗೇನು ಕೇಳಲಿಲ್ವಾ ನೀನು ಅಂದಾಗ ರಮಾಕಾಂತ್ ಪಂಡಿತರು ಅಂತಾರೆ, ಇಲ್ಲ ಕಡಿಮೆ ದುಡ್ಡಲ್ಲಿ ಸಿಕ್ತು ಹಾಗಾಗಿ ತಗೊಂಡೆ ಅಂತ ಅಂತಾರೆ. ಆದಮೇಲೆ ನಿನಗೆ ಗೊತ್ತಿಲ್ವಾ ಅಲ್ಲಿ ಏನಿದೆ ಅಂತ ಅಂದಾಗ ರಮಾಕಾಂತ್ ಪಂಡಿತರು ಅಂತಾರೆ, ಏಕೆ ಇವನ್ ತಂಟೆಗೆ ಹೋಗೋದು ಮಾರಾಯ, ಈಗ ತಾನೇ ಹೊಸ ಒಂದು ಮನೆಯನ್ನು ಪರ್ಚೇಸ್ ಮಾಡಿದ್ದೇನೆ, ಇನ್ನು ಇವನ್ ತಂಟೆಗೆ ಇವನಿಗೇನಾದರೂ ಇವನ್ ಮಾತನ್ನೇನಾದರೂ ಕೇಳಿದರೆ ಆ ಮನೆ ಬಿಟ್ಟು ಓಡಬೇಕಾಗುತ್ತದೆ. ಸೊ ಅವ್ರ ಮಾತನ್ನು ಅಷ್ಟನ್ನು ನಕಾರ ಮಾಡಿ ಅವರು ಅಲ್ಲಿಂದ ಹೋಗ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಹೋದ್ಮೇಲೆ ಮಾರನೇ ದಿನ ಏನಂದರೆ ಇವರ ಒಂದು ಇವ್ರು ಇರ್ತಾರಲ್ಲ ವೈಫ್ ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಮಾಡಬೇಕಾದ್ರೆ ಎಲ್ಲ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇವತ್ತನ್ನೆಲ್ಲ ರೆಡಿ ಮಾಡಿ ಒಲೆಯ ಮೇಲೆ ಇಡ್ತಾರೆ. ಅದನ್ನು ಇಟ್ಟ ಮೇಲೆ ಬೆಂಕಿ ಹಚ್ತಾರೆ. ಹಚ್ಚಿದ ಮೇಲೆ ಅದು ಆರೋಗುತ್ತೆ. ಮತ್ತೆ ಹಚ್ತಾರೆ, ಮತ್ತೆ ಆರೋಗುತ್ತೆ. 2-3 ಬರೆ ಆದಮೇಲೆ ಸಿಟ್ಟು ಬರುತ್ತದೆ ಆ ಅಮ್ಮಗೆ. ಬಂದು ಅವಳು ಮತ್ತೆ ಸಿಟ್ಟಿನಲ್ಲಿ ಮತ್ತೆ ಹಚ್ತಾಳೆ. ಹಚ್ಚಿದಾಗ ಹಿಂದಿನಿಂದ ಸೌಂಡ್ ಬರ್ತದೆ, ನಿನಗೆ ಗೊತ್ತಿಲ್ವಾ ಈ ಮನೆಯಲ್ಲಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ನಡೆಯುವುದಿಲ್ಲ ಅಂತ. ಅಂದಾಗ ಇವಳು ಶಾಕ್ ಆಗಿ ನೋಡ್ತಾಳೆ, ಯಾರು ಮಾತಾಡ್ತಾ ಇದ್ದಾರೆ ಅಂತ. ಯಾರೋ ಹೆದರ್ಸ್ತಾ ಇರ್ಬೋದು ಬಿಡು ಅಂತ ಅವಳು ಸುಮ್ಮಾಗಿ ಮತ್ತೆ ಹಚ್ಚಲು ಹೋಗ್ತಾಳೆ. ಮತ್ತೆ ಹತ್ತೋದಿಲ್ಲ, ಮತ್ತೆ ಅದೇ ಥರ ವಾಯ್ಸ್ ಬರುತ್ತದೆ. ಒಮ್ಮೆ ಹೇಳಿದ್ರೆ ಗೊತ್ತಾಗೋದಿಲ್ವ ನಿಮಗೆ ಈ ಮನೆಯಲ್ಲಿ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ನಡೆಯುವುದಿಲ್ಲ ಅಂತ. ಅಂದಾಗ ಇವಳು ಗಾಬರಿಯಾಗಿ ಮನೆ ಬಿಟ್ಟು ಹೊರಗೆ ಓಡಿ ಬಂದು ಕುಂತು ಬಿಡ್ತಾಳೆ, ಅಡುಗೆನೇ ಮಾಡೋದಿಲ್ಲ. ಸೊ ಗೈಸ್, ಇಲ್ಲಿ ಹೇಳುವ ಅಂಶ ಅಂದರೆ ಕೆಲವು ಬ್ರಾಹ್ಮಣರು ಅಂದರೆ ಮೊದಲಿನ ಎಲ್ಲ ಬ್ರಾಹ್ಮಣರು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಯನ್ನು ತಿಂತಾ ಇರಲಿಲ್ಲ. ಕೆಲವೊಂದು ಪದಾರ್ಥಗಳನ್ನ ಅವರು ತಿಂತಾ ಇರಲಿಲ್ಲ, ಯಾರು ಹಳೆಯ ಬ್ರಾಹ್ಮಣರಿದ್ದಾರಲ್ಲ ಅವರು. ಸೊ ಬ್ರಹ್ಮ ರಾಕ್ಷಸನು ಬ್ರಾಹ್ಮಣರ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಅದು ನಿಯಮಗಳ ಒಂದು ಪಾಲನೆ ಭಾಳ ಸ್ಟ್ರಿಕ್ಟಾಗಿ ಮಾಡುತ್ತದೆ. ಆ್ಯಂಡ್ ಅದೇ ಥರ ಏನಾಗುತ್ತದೆ ಅಂದರೆ ಇವರು ಬರ್ತಾರೆ, ಯಾವಾಗ ಯಾರು ರಮಾಕಾಂತ್ ಪಂಡಿತರು ಬರ್ತಾರೆ. ಬಂದು ವೈಫ್ಗೆ ಕೇಳ್ತಾರೆ, ಏನಾಯಿತು, ಏಕೆ ಹೊರಗಡೆ ಕುಂತಿದ್ಯಾ ನೀನು ಅಂತ ಅಂದಾಗ ಅವಳು ಹೇಳ್ತಾಳೆ, ಹೀಗೀಗ ವಾಯ್ಸ್ ಬಂತು ಅಂತ ಅಂದಮೇಲೆ ಹಾಗೇನೂ ಇಲ್ಲ ಅಂತ ಅವರು ಇದು ಮಾಡಿಬಿಡ್ತಾರೆ, ಕೇರ್ಲೆಸ್ ಮಾಡಿಬಿಡ್ತಾರೆ. ಅಂದರೆ ನೀವೇ ನೋಡಿ, ಮನೆಯಲ್ಲಿ ಹಿರಿಯ ಇರ್ತಾರಲ್ಲ, ಇವಾಗ ನಮ್ಮ ತಂದೆ ತಾಯಿಗಳೇ ಅಥವಾ ನಿಮ್ಮ ತಂದೆ ತಾಯಿಗಳೇ ಅಬ್ಸರ್ವ್ ಮಾಡಿ, ನಾವೇನಾದರೂ ಹೇಳಿದಾಗ ಮನೆಯ ತಂದೆ ಅವ್ರು ಏನು ಮಾಡ್ತಾರೆ ಅಂದರೆ ಕೇರ್ಲೆಸ್ ಮಾಡಿಬಿಡ್ತಾರೆ, ನಿನ್ಕಿನ್ನ ಹೆಚ್ಚಿಗೆ ದಿನಗಳನ್ನ ನೋಡಿದ್ದೇನೆ ಅಂತ. ಸೊ ಅವ್ರದ್ದು ಹಾವಭಾವ ಹಾಗೆ ಇರುತ್ತದೆ, ಪಂಡಿತರಲ್ವ, ಹಾಗಾಗಿ ಅವರು ಡಿನೈ ಮಾಡಿಬಿಡ್ತಾರೆ ಅದನ್ನು. ಸೊ ಹೀಗೆ ದಿನಗಳು ನಡೆಯುತ್ತವೆ. ಅವರ ರಮಾಕಾಂತರ ವೈಫ್ ಇದಾರಲ್ಲ, ಅವರು ಏನು ಮಾಡ್ತಾರೆ ಅಂದರೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡೋದನ್ನು ಅವರು ಬಿಟ್ಟುಬಿಡ್ತಾರೆ. ಆವಾಗಿನಿಂದ ಒಲೆಯಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಎಲ್ಲ ನೀಟ್ ಕ್ಲಿಯರ್ ಆಗಿ ಹೋಗ್ತಾ ಇರುತ್ತದೆ. ಮತ್ತು 15 ದಿನ ಆದಮೇಲೆ ಸತ್ಯನಾರಾಯಣದ ಪೂಜೆಯನ್ನು ಇಟ್ಕೊಂಡಿರ್ತಾರೆ ಗೃಹ ಪ್ರವೇಶ ಆದಮೇಲೆ. ಆವಾಗ ಏನಾಗುತ್ತದೆ ಅಂದರೆ ಹಿಂದಿನ ದಿನ ಅವರು ಊರಿನ ಒಂದು ದೊಡ್ಡ ಪಂಡಿತರಿಗೆ ಹೇಳಿರ್ತಾರೆ ಇದನ್ನು ಬಂದು ಮಾಡಬೇಕು ಅಂತ. ಅವರು ಆಯಿತು ಅಂತ ಖುಷಿಯಿಂದ ಒಪ್ಕೋತಾರೆ. ಅವರಲ್ಲಿ ಸ್ವಲ್ಪ ಗರ್ವ ಹೆಚ್ಚಿಗೆನೇ ಇರುತ್ತದೆ. ಅವರು ಬಂದೇನೆಂದರೆ ಹಿಂದಿನ ದಿನ ಎಲ್ಲ ಮಂಟಪವನ್ನು ಹಾಕ್ತಾ ಇರ್ತಾರೆ, ಸತ್ಯನಾರಾಯಣ ಪೂಜೆದ ಎಲ್ಲವನ್ನು ಹಾಕ್ತಾ ಇರ್ತಾರೆ. ಸ್ವಲ್ಪ ಕೆಲಸ ಬಂತು ಅಂತ ಅರ್ಧದಲ್ಲಿ ಅವರು ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ಮೇಲೆ ರಿಟರ್ನ್ ಬಂದು ನೋಡ್ತಾರೆ, ಅವರು ಎಲ್ಲ ಮಂಟಪ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಇಟ್ಟಿರ್ತಾರೆ, ಅದನ್ನು ಹೊಂದಿಸಿಟ್ಟಿರ್ತದೆ. ಯಾರು ಇವ್ರು ಹೇಗೆ ಈ ಒಂದು ಪಂಡಿತರು ಹೇಗೆ ಅದನ್ನು ಹೊಂದಿಸ್ತಾರೋ ಅದಕ್ಕಿಂತ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಇಟ್ಟಿರೋದ್ರಿಂದ ಪಂಡಿತರಿಗೆ ಶಾಕ್ ಆಗುತ್ತದೆ, ಯಾರು ಇದನ್ನು ಮಾಡಿದರು ಇಂಥದ್ದನ್ನು ಅಂತ. ಯಾರೋ ನನಗೆ ಕಾಡಿಸ್ತಾ ಇರಬೇಕು, ನನಗಿನ್ನ ನಾಲೆಜಬಲ್ ಪರ್ಸನ್ ಇರಬೇಕು, ಇಟ್ಟಿರಬೇಕು ಬಿಡು ಅಂತ ಸುಮ್ಮಾಗಿಬಿಡ್ತಾರೆ. ಮರನೇ ದಿನ ಪೂಜೆ ಸ್ಟಾರ್ಟ್ ಆಗಿರ್ತದೆ, ಸತ್ಯನಾರಾಯಣ ಪೂಜೆ. ಅದೇ ಥರ ಕೂತಿರ್ತಾರೆ ಎಲ್ಲರೂ. ಕೂತಾಗ ಇವಾಗ ಏನಾಗುತ್ತದೆ ಅಂದರೆ ಇವರ ಮನೆಯ ಮುಂದೆ ಒಂದು ಆಲದ ಮರ ಇರುತ್ತದೆ, ಬರ್ಗದ್ ಕಾ ಪೇಡ್ ಅಂತಾರೆ ಹಿಂದಿಯಲ್ಲಿ. ಆ ಆಲದ ಮರದಿಂದ ಒಂದು ಶ್ಲೋಕದ ಉಚ್ಚಾರಣೆ ಬರ್ತಾ ಇರ್ತದೆ. ಇವ್ರು ಹೇಗೆ ಪಂಡಿತರು ಶ್ಲೋಕದ ಉಚ್ಚಾರಣೆಯನ್ನು ಮಾಡ್ತಾ ಇರ್ತಾರಲ್ಲೋ ಹಾಗೆ ಆ ಮರದಿಂದ ಶ್ಲೋಕದ ಉಚ್ಚಾರಣೆ ಬರ್ತಾ ಇರುತ್ತದೆ. ಎಲ್ಲರೂ ಆ ಕಡೆ ನೋಡ್ತಾರೆ, ಎಲ್ಲಿಂದ ಬರ್ತಾ ಇದೆ ಅಂತ. ಯಾರೋ ಕಾಡಿಸ್ತಾ ಇರಬೇಕು ಬಿಡು ಅಂತ ಮತ್ತೆ ಸುಮ್ಮನೆ ಆಗ್ತಾರೆ. ಹೀಗೆ ಸುಮ್ಮನೆ ಆಗ್ತಾರೆ. ಎಲ್ಲ ಪೂಜೆ ಎಲ್ಲ ಮುಗಿಯುತ್ತದೆ. ಮುಗಿದ ಮೇಲೆ ಇದೊಂದು ಆಶ್ಚರ್ಯ ಎಲ್ಲರಲ್ಲಿಯೂ ಇರುತ್ತದೆ.
ಸೊ ಸ್ವಲ್ಪ ದಿನ ಆದಮೇಲೆ ಉಪಾಧ್ಯಾಯರು ಪೇಟೆ ಕಡೆ ಹೊಂಟಿರ್ತಾರೆ. ಅವರು ನೋಡ್ತಾರೆ ಅಲ್ಲಿ ರಮಾಕಾಂತರ ಮಗ ಡ್ರಿಂಕ್ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾನೆ ಅವನು ರೋಡ್ ಮೇಲೆ. ಅದನ್ನು ನೋಡಿ ಇವರು ಹೋಗಿ ರಮಾಕಾಂತರಿಗೆ ಹೇಳ್ತಾರೆ, ಹೀಗೆ ನಿಮ್ಮ ಮಗ ನೋಡಿ ರೋಡ್ ಮೇಲೆ ಆಲ್ಕೋಹಾಲ್ ಡ್ರಿಂಕ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದಾಗ ರಮಾಕಾಂತರು ಅವನನ್ನು ಎತ್ಕೊಂಬರ್ತಾರೆ ಮನೆಗೆ. ಎತ್ಕೊಂಬಂದು ಅವರಿಗೆ ತುಂಬ ಸಿಟ್ಟು ಬಂದಿರುತ್ತದೆ. ಅವರು ಮನೆಯ ಹೊರಗೆ ಹಾಕ್ತಾರೆ ಅವನಿಗೆ ಒಂದಿನ. ಅಂದರೆ ಅವರ ಇಡೀ ಖಾನ್ದಾನ್ನಲ್ಲಿ ಯಾರು ಆಲ್ಕೋಹಾಲ್ ಡ್ರಿಂಕನ್ನು ಮಾಡಿರೋದಿಲ್ಲ, ನಾನ್ ವೆಜ್ಜನ್ನು ಸಹ ಮುಟ್ಟಿರೋದಿಲ್ಲ, ಬ್ರಾಹ್ಮಣರಲ್ವ. ಅದಕ್ಕಾಗಿ ಅವ್ರ ವೈಫ್ಗೆ ಸಿಟ್ಟು ಬರುತ್ತದೆ, ರಮಾಕಾಂತರಿಗೂ ಸಿಟ್ಟು ಬರುತ್ತದೆ, ಆ್ಯಂಡ್ ಇನ್ನೊಬ್ಬರಿಗೂ ಸಿಟ್ಟು ಬಂದಿರುತ್ತದೆ. ಯಾರಂತ ನಿಮಗೆ ಗೊತ್ತಿದೆ. ಸೊ ಇವನನ್ನ ಮನೆ ಹೊರಗೆ ಹಾಕಿದ್ಮೇಲೆ ಇವನೇನು ಮಾಡ್ತಾನೆ ಅಂದರೆ ಹೊರಗಡೆನೆ ಮಲಗಬೇಕಾಗಿರುತ್ತದೆ ಅವತ್ತೊಂದು ದಿನ. ರಮಾಕಾಂತರ ಎರಡನೇ ಮಗ ಅವನೇನು ಮಾಡ್ತಾನೆ ಅಂದರೆ ಸ್ವಲ್ಪ ಹೋಗಿ ಏನಂದರೆ ಮತ್ತೆ ಡ್ರಿಂಕ್ ಆ್ಯಂಡ್ ಸ್ವಲ್ಪ ನಾನ್ ವೆಜ್ ತೊಗೊಂಬಂದು ಆ ಆಲದ ಮರದ ಕೆಳಗೇನೆ ಕುತ್ಕೊಂಡು ತಿಂತಾನೆ ಇವನು ಪುಣ್ಯಾತ್ಮ. ತಿಂದು ಅಲ್ಲೇ ಮಲಗಿಬಿಡ್ತಾನೆ. ಎಲ್ಲ ಆಯ್ತಂತ ಇವರು ರಮಾಕಾಂತರು ಮಲ್ಕೋತಾರೆ. ಸುಮಾರು ರಾತ್ರಿ 3:35 ಏನಾಗುತ್ತದೆ ಅಂದರೆ ರಮಾಕಾಂತರ ವೈಫಿಗೆ ಎಚ್ಚರಿಕೆ ಆಗುತ್ತದೆ. ಆ್ಯಂಡ್ ಎಚ್ಚರಿಕೆ ಆದಾಗ ಅವರು ಬಂದು ಇದಕ್ಕೆ ನೀರು ಕುಡಿಯಲು ಬರ್ತಾರೆ ಅಡುಗೆ ಮನೆಗೆ. ಬಂದು ಅವರು ನೋಡ್ತಾರೆ, ಕಿಟಕಿಯಲ್ಲಿ ನೋಡಿದಾಗ ಶಾಕ್ ಆಗಿ ಕಿರ್ಚಾಡ್ತಾರೆ. ಒಂದೇ ಸಮಯ ಕಿರ್ಚಾಡ್ತಾರೆ. ಅವಾಗ ರಮಾಕಾಂತರು ಬಂದು ಕೇಳ್ತಾರೆ ಏನಾಯಿತು ಅಂತ. ಅವಳು ಹೇಳ್ತಾಳೆ, ಅಲ್ಲಿ ನೋಡಿ ಹೊರಗಡೆ ನೋಡಿ ಅಂತ. ಆಲದ ಮರದಲ್ಲಿ ಯಾರೋ ನೇಣು ಹಾಕೊಂಡ್ಬಿಟ್ಟಿರ್ತಾರೆ. ಸೊ ಡೋರ್ ತೆಗೆದು ಹೊರಗಡೆ ಹೋಗ್ತಾರೆ. ಹೋಗಿ ನೋಡಿದಾಗ ತುಂಬಾ ಶಾಕ್. ಅವ್ರ ಮಗನ ಡೆಡ್ ಬಾಡಿ ಇರುತ್ತದೆ. ಅದು ಅವ್ರ ಮಗ ನೇಣು ಹಾಕೊಂಡ್ಬಿಟ್ಟಿರ್ತಾನೆ. ಇದರಿಂದ ಶಾಕ್ ಆಗಿ ಅವರು ಅಳ್ತಾ ಕೂತ್ಬಿಡ್ತಾರೆ. ಆ್ಯಂಡ್ ಹೋಗಿ ಇದನ್ನು ಉಪಾಧ್ಯಾಯರಿಗೆ ಹೇಳ್ತಾರೆ. ಹೇಳಿದ ಮೇಲೆ ಉಪಾಧ್ಯಾಯರು ಅಂತಾರೆ ಅವಾಗ, ಇಲ್ಲ ಒಬ್ಬ ಸಾಧು ಮನುಷ್ಯ ಅವತ್ತು ಬ್ರಹ್ಮದೇವರ ಕಟ್ಟೆ ಮೇಲೆ ಹೇಳ್ತಾ ಇದ್ದಲ್ಲ, ನೆನಪಿದೆಯಾ ನಿನಗೆ ಅಂತ ಅಂದಾಗ ಹ್ಞೂ ಅಂತ ಅಂದಾಗ ಅಲ್ಲಿ ಹೋಗ್ತಾರೆ. ಮತ್ತೆ ಬ್ರಹ್ಮದೇವರ ಗುಡಿಗೆ ಹೋಗಿ ಆ ಸಾಧುಗೆ ಕೇಳ್ತಾರೆ ಹೇಗಾಗಿದೆ ನೋಡಿ ಅಂತ ಅಂದಾಗ ಅವರು ಹೇಳ್ತಾರೆ, ಸಾಧು ಅಂತಾರೆ, ಏನು ನಾನು ನಿನಗೆ ಮೊದಲೇ ಹೇಳ್ತಿಲ್ವಾ ಹೀಗಿದೆ ಅಂತ, ನೀನು ಕೇರ್ಲೆಸ್ ಆಗಿ ಹೋದೆ. ನಿನಗೆ ಹೇಳ್ತೀನಿ ಕೇಳಿಲಿ, ಅಲ್ಲಿ ಬ್ರಹ್ಮರಾಕ್ಷಸ ಇದೆ ನಿಮ್ಮ ಮನೆಯಲ್ಲಿ. 24 ವರ್ಷಗಳಿಂದ ಮುಕ್ತಿಗಾಗಿ ಅದು ಕಾಯ್ತಾ ಇದೆ. ಆ್ಯಂಡ್ ನೀನು ಕೇರ್ಲೆಸ್ ಆಗಿ ಹೋಗ್ಬಿಟ್ಟು. ಅದು ಸಾಮಾನ್ಯವಾಗಿ ಯಾರಿಗೂ ಅದು ಹಾರ್ಮ್ ಮಾಡೋದಿಲ್ಲ, ಯಾರಿಗೂ ಕಾಡಿಸೋದಿಲ್ಲ. ಅದು ತನ್ನ ಇದರಲ್ಲಿ ತಾನೂ ಇರುತ್ತದೆ. ನೀವು ಆ ಮನೆಯ ರೂಲ್ಸನ್ನು ಫಾಲೋ ಮಾಡಿಲ್ಲ, ದ್ಯಾಟ್ಸ್ ವೈ ನಿನ್ನ ಮಗನನ್ನು ನೀನು ಕಳ್ಕೋಬೇಕಾಯಿತು ಅಂತ ಹೇಳ್ತಾರೆ ಅವರು. ಹೇಳಿದ ಮೇಲೆ ಇದರಿಂದ ಹೇಗೆ ಬಚಾವಾಗೋದು ಅಂತ ಕೇಳ್ತಾರೆ ರಮಾಕಾಂತರು. ಆವಾಗ ಹೇಳ್ತಾರೆ, ಇದನ್ನು ನೀನೇ ಎಚ್ಚರಿಸಿದೆಯಾ, ನೀನೇ ನೋಡ್ಕೋ, ಇದಕ್ಕೆ ಯಾವುದೇ ಥರ ಇದು ಇಲ್ಲ, ಉಪಾಯವಿಲ್ಲ. ಯಾಕಂದರೆ ಇದು ಎಲ್ಲ ಒಂದು ದೆವ್ವಗಳಲ್ಲಿ ಇದು ಎತ್ತರದ ಒಂದು ಸ್ಥಾನಕ್ಕೆ ನಿಲ್ಲುತ್ತದೆ. ಯಾರಾದರೂ ನಾರ್ಮಲ್ ಆಗಿ ಸತ್ತರೆ ಅವರು ಭೂತ ಪಿಶಾಚಿ ಆಗ್ತಾರೆ. ಯಾರಾದರೂ ಸಿದ್ಧಿಗಳನ್ನು ಮಾಡ್ಕೊಂಡ್ರೆ ನಮ್ಮಂಥವರು ಕರ್ಣಪಿಶಾಚಿನಿಗಳು ಹುಡ್ತವೆ. ಅದೇ ಥರ ಏನು ಈ ಎಲ್ಲವೊಂದು ಜ್ಞಾನವನ್ನು ಹೊಂದಿರ್ತಾರಲ್ಲ ಇಂಥ ಸಾಧನೆ ಸಿದ್ಧಿಗಳನ್ನು, ಅಂಥವ್ರು ಸತ್ತರೆ ಮಾತ್ರ ಬ್ರಹ್ಮರಾಕ್ಷಸ ಆಗ್ತಾರೆ. ಆ್ಯಂಡ್ ಅದು ಅಂತಹ ಒಂದು ಬ್ರಹ್ಮರಾಕ್ಷಸ ಆಗಿದೆ. ಅದನ್ನು ನೀನು ಎಚ್ಚರಿಸಿದೆಯಾ, ಸೊ ನೀನೇ ಅನುಭವಿಸ್ಬೇಕು ಇದನ್ನು ಅಂತ ಅಂದಾಗ, ಏನಾದರೂ ಮಾರ್ಗ ಇರಬೇಕು ನೋಡಿ ಅಂತ ಅಂದಾಗ ಸಾಧು ಹೇಳ್ತಾರೆ, ಆಯಿತು ಒಂದು ಹೇಳ್ತೇನೆ, ನಾನು ಕೆಲವೊಂದು ಮಂತ್ರಗಳನ್ನು ಕೊಡ್ತೇನೆ ಮತ್ತು ಇದರ ಜೊತೆ ನೀನು ಬಜರಂಗ್ ಬಲಿ ಅಂದರೆ ಹನುಮಾನನ ಶ್ಲೋಕಗಳು, ಮಂತ್ರಗಳು, ಹನುಮಾನ್ ಚಾಲಿಸ ಇದನ್ನೆಲ್ಲ ಪಠನೆ ಮಾಡಬೇಕು. 108 ದಿನ ಇದರ ಒಂದು ಅನುಷ್ಠಾನ ಮಾಡಬೇಕು ಅಂತ ಅಂದಾಗ ರಮಾಕಾಂತರು ಅಂತಾರೆ, ಇದೆಲ್ಲ ಮಾಡಬೇಕು ಅಂತೀರಾ ನೀವು ದೇವ್ರದ್ದು? ನನ್ನ ಮಗ ಸಾಯುವಾಗ ಎಲ್ಲಿ ಹೋಗಿತ್ತು ದೇವರು ಅಂತ ಅಂದಾಗ, ಅದೇನೋ ಗೊತ್ತಿಲ್ಲಪ್ಪ, ಅದಾಗಿದ್ದು ಆಗೋಯ್ತು, ಇವಾಗ ನೀನು ಬಚಾವ್ ಆಗಬೇಕಂದ್ರೆ ಇದನ್ನು ಮಾಡಿ ನೋಡು. ಆ್ಯಂಡ್ ನಾನು ಇದರಲ್ಲಿ ಗ್ಯಾರಂಟಿ ಕೊಡೋದಿಲ್ಲ, ಏಕೆಂದರೆ ಅದನ್ನು ನೀನು ಎಚ್ಚರಿಸಿದೆಯಾ. ಅದು ಏನಾದರೂ ಒಮ್ಮೆ ಎದ್ದು ವಿರುದ್ಧ ನಿಂತರೆ ಮುಗೀತು. ಅದು ನೀನು ಯಾವುದೇ ಊರಿಗೆ ಹೋದರೂ ಅದು ನಿನಗೆ ಬಿಡೋದಿಲ್ಲ, ಅದು ನಿನ್ನ ಪೂರ್ಣ ಖಾನ್ದಾನ್ ಹಾಳು ಮಾಡುತ್ತದೆ ಅಂತ ಅಂದಾಗ ರಮಾಕಾಂತರು ತಂಡ ಹೊಡೆದ್ಬಿಡ್ತಾರೆ. ಹೊಡೆದು ಇವರೇನು ಹೇಳಿರ್ತಾರಲ್ಲ 108 ದಿನ ಅನುಷ್ಠಾನ ಆ್ಯಂಡ್ ಕೆಲವು ಮಂತ್ರಗಳನ್ನು, ಶ್ಲೋಕಗಳನ್ನು ತೊಗೊಂಡು ಬರ್ತಾರೆ. ಉಪಾಧ್ಯಾಯರು ಸಹ ಬರ್ತಾರೆ. ಇಬ್ಬರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯ ಕೋಣೆ ಇರುತ್ತದಲ್ಲ ಅಲ್ಲೇ ಕುಂತ್ಕೊಂಡು ಎಲ್ಲ ಒಂದು ಸೆಟಪ್ ಮಾಡ್ತಾರೆ. ಸಾಮಾನುಗಳನ್ನೆಲ್ಲ ಇಟ್ಟು ಮಂತ್ರಗಳ ಪಠಣವನ್ನು ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸ್ಟಾರ್ಟ್ ಮಾಡ್ತಾ ಇವರು ಹನುಮಾನ್ ಚಾಲಿಸ ಹೇಗೆ ಅಂತಾರಲ್ಲೋ ಆ ಕಡೆಯಿಂದ ಆಲದ ಮರದ ಕಡೆಯಿಂದ ಹನುಮಾನ್ ಚಾಲಿಸ ಬರುತ್ತದೆ. ಆ್ಯಂಡ್ ಇವ್ರಿಗಿನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅದು ಹೇಳ್ತಾ ಇರುತ್ತದೆ, ಯಾಕಂದರೆ ಅದಕ್ಕೆ ಇವ್ರಿಗಿನ ಹೆಚ್ಚಿಗೆ ನಾಲೆಜ್ ಇರುತ್ತದೆ.
ಆ್ಯಂಡ್ ಇವ್ರು ಹೇಗೆ ಶ್ಲೋಕಗಳನ್ನು ಅಂತಾರಲ್ಲ ಇವ್ರಿಗಿನ ತುಂಬ ಸ್ಟ್ರಾಂಗ್ ಆಗಿ ಅದು ಅಂತ ಇರುತ್ತದೆ. ಅಷ್ಟರಲ್ಲಿ ಉಪಾಧ್ಯಾಯರು ಒಂದು ಶ್ಲೋಕ ಅಂತ ಇರ್ತಾರೆ. ಆವಾಗ ಇವ್ರು ತಪ್ಪು ಅಂದ್ಬಿಡ್ತಾರೆ. ಒಂದು ಪಾಯಿಂಟ್ ಆ ಬ್ರಹ್ಮ ರಾಕ್ಷಸ ಇರುತ್ತದಲ್ಲ ಆ ಗಿಡದಲ್ಲಿ ಕುಂತಿರೋದು ಅದು ಬಂದು ಕೆಳಗೆ ಹೊಡೆದ್ಬಿಡ್ತದೆ. ಹೊಡೆದಿರೋದಷ್ಟೇ ಗೊತ್ತಾಗುತ್ತದೆ. ಇವರು ಉಪಾಧ್ಯಾಯರು ಹೆದರಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಇಲ್ಲಪ್ಪ ನೀನೇ ಮಾಡ್ಕೋ, ಇದನ್ನು ನಾನು ಮಾಡೋಕ್ಕಾಗೋಲ್ಲ, ನಂದು ಫ್ಯಾಮ್ಲಿ ಇದೆ ಅಂತ ಉಪಾಧ್ಯಾಯರು ಹೆದರಿ ಓಡೋಗ್ತಾರೆ. ರಮಾಕಾಂತರು ಆಯ್ತು ಅಂತ ಇವರೇ ಕುಳಿತುಕೋತಾರೆ. ಶ್ಲೋಕಗಳ ಪಠಣವನ್ನು ಅಂತಾರೆ. ಇವ್ರು ಹೇಗೆ ಅಂತಿರ್ತಾರಲ್ಲೋ ಅದು ಹಾಗೆ ಅಂತ ಇರುತ್ತದೆ. ಹೀಗೆ 107 ದಿನಗಳು ಮುಗಿತವೆ. ಇನ್ನು ಲಾಸ್ಟ್ ದಿನ ಉಳಿದಿರುತ್ತದೆ 108ನೇ ದಿನ. ಇವತ್ತು ಅವರು ಮತ್ತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂದರೆ 3:45 3:15 ಸ್ಟಾರ್ಟ್ ಆಗುತ್ತದೆ. ಇದು ಅವತ್ತಿನಿಂದ 5 ಗಂಟೆವರೆಗೆ ಇರುತ್ತದೆ. ಇದು ಅವರು ಎದ್ದು ಕುಂದಿರ್ತಾರೆ. ಅಡುಗೆ ಕೋಣೆ ಅಂತೀನಿ ನೋಡಿ, ಈ ಒಂದು ಪೂಜೆ ಕೋಣೆಯಲ್ಲಿ ಕುಂದಿರ್ತಾರೆ. ಕುಂತು ಮಂತ್ರವನ್ನೆಲ್ಲ ಅಂತ ಇರ್ತಾರೆ. ಅಂತ ಕಣ್ಮುಚ್ಚಿ ಮೆಡಿಟೇಷನ್ ಪೋಸ್ನಲ್ಲಿ ಅಂತ ಇರ್ತಾರೆ. ಹಿಂದೆ ಯಾರೋ ಕುಂತಂಗೆ ಭಾಸವಾಗುತ್ತದೆ. ಹಿಂತಿರುಗಿ ನೋಡ್ತಾರೆ. ಸುಮಾರು 8ರಿಂದ 9 ಫುಟ್ ಅಡಿ ಮಂಚ ಅವ್ರ ಹಿಂದೆ ಕುಂತಿರ್ತಾನೆ. ಅಂದರೆ ಎಂಟಿಟಿ ಕುಂತಿರ್ತದೆ. ಅದರ ಕಣ್ಣುಗಳು ಕೆಂಪಾಗಿರುತ್ತವೆ. ಅದರ 2 ಕೊಂಬುಗಳಿರುತ್ತವೆ. ಅದಕ್ಕೆ ಭುಜದ ಮೇಲೆ ಒಂದು ಇದನ್ನು ಹಾಕಿರ್ತದೆ, ಅದು ಜನೆವಾರ ಹಾಕಿರ್ತದೆ. ಪಂಚೆ ಇರುತ್ತದೆ. ಮೈ ತುಂಬ ರಕ್ತ ಇರುತ್ತದೆ. ಹಣೆಯ ಮೇಲೆ ತಿಲಕ, ಈ ಥರ ಅದರ ವೇಷಭೂಷ ಇರುತ್ತದೆ. ಆ್ಯಂಡ್ ಅದನ್ನು ನೋಡಿ ಇವರು ಗಾಬರಿ ಆಗ್ತಾರೆ. ಗಾಬರಿ ಆದಾಗ ಹಿಂದಿಂದ ಅದು ಏನೋ ಒಂದು ಮಂತ್ರ ಅನ್ನುತ್ತದೆ ಸಂಸ್ಕೃತದಲ್ಲಿ. ಅಂದಮೇಲೆ ಇವರು ಮೂರ್ಛೆ ಹೋಗ್ಬಿಡ್ತಾರೆ. ಅಂದರೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಇವರು ಬಿದ್ದು ಬೀಳ್ತಾರೆ. ಸ್ವಲ್ಪ ಆದಮೇಲೆ ಟೈಮ್ ಆದಮೇಲೆ ಎಚ್ಚರ ಆಗುತ್ತೆ. ಎಚ್ಚರ ಆದಮೇಲೆ ಉಪಾಧ್ಯಾಯರಿಗೆ ಹೋಗಿ ಹೇಳ್ತಾರೆ ಹೀಗೀಗ ಆಯಿತು ಅಂತ. ಊರಿನಲ್ಲೆಲ್ಲ ಇದೇ ಚರ್ಚೆ ಆಗುತ್ತದೆ, ಹಿಂಗೆ ಆಯ್ತಲ್ಲ ಅಂತ. ಅಂದಮೇಲೆ ಇವರು ಮತ್ತೆ ಆ ಒಂದು ಸಾಧು ಹತ್ರ ಹೋಗ್ತಾರೆ. ಅಂದರೆ ಯಾರಿರ್ತಾರಲ್ಲ ಅವರು ಸಾಧು ಬ್ರಹ್ಮದೇವ್ರ ಗುಡಿ ಹತ್ರ. ಅಲ್ಲಿ ಹೋದಾಗ ಆ ಸಾಧು ಇರೋದಿಲ್ಲ, ಊರು ಬಿಟ್ಟು ಹೋಗಿರ್ತಾರೆ. ಅವರು ಹೋಗಿದ್ಮೇಲೆ ಎಲ್ಲೋ ಹೋಗಿರ್ತಾರೆ. ಅವರು ಬೇರೆ ಕಡೆ ಹೋಗಿದ್ಮೇಲೆ ಇವರು ಬರ್ತಾರೆ. ಬಂದು ಅನುಷ್ಠಾನ ಮುರಿದೋಯ್ತು, ಇನ್ನೇನು ಮಾಡೋದು ಅಂತ ದೇವ್ರನ್ನ ನೆನೆಸ್ಕೊಂತಿವ್ರು ಮಕ್ಕೋತಾರೆ ಅವತ್ತು ನೈಟು. ಮಾರನೇ ದಿನ ಬೆಳಗ್ಗೆ ಅಚಾನಕ್ಕಾಗಿ ಎಚ್ಚರ ಆಗುತ್ತದೆ ಇವರಿಗೆ. ಕರೆಕ್ಟ್ 3:15 ಎಚ್ಚರ ಆಗುತ್ತದೆ. ಆ್ಯಂಡ್ ಎಚ್ಚರ ಆಗಿ ಇವರು ಏನಂದರೆ ಹೋಗಿ ಆಲದ ಮರದ ಕೆಳಗಡೆ ಕುಳಿತುಕೋತಾರೆ. ಅಂದರೆ ಇಲ್ಲಿವರೆಗೆ ಅವ್ರು ಏನಂದರೆ 107 ದಿನ ಏನು ಮಾಡಿದಾರಲ್ಲ ಅನುಷ್ಠಾನ, ಅವಾಗ ಎಲ್ಲೋ ದೇವರು ಒಲ್ದಿರ್ತಾನೆ ಇವರಿಗೆ. ಬಜರಂಗ ಬಲಿ ಹನುಮಾನ್ ದೇವರು ಒಲ್ದಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಇವರಿಗೆ ಒಂದು ಮೋಟಿವೇಶನ್ ತುಂಬಿ ತಾನೇ ಅವರು ಬಂದು ಕುಂತ್ಕೊಂಡ್ಬಿಡ್ತಾರೆ. ಕುಂತು ಮಂತ್ರವನ್ನು ಅಂತಾರೆ. ಇದನ್ನು ಎಲ್ಲ ಊರು ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮಂತ್ರವನ್ನು ಇವರು ಅಂತಿರ್ಬೇಕಾದ್ರೆ ಅದು ಏನಂದರೆ ಈ ಆಲದ ಮರದ ಮೇಲೆ ಅದು ಕುಂತಿರುತ್ತದೆ, ಬ್ರಹ್ಮರಾಕ್ಷಸನು ಕುಂತಿರುತ್ತದೆ. ಅದು ಸಹ ಮಂತ್ರಗಳ ಪಠಣ ಅಂತ ಇರುತ್ತದೆ. ಇವರಿಗೆ ಅದು ಕಾಮನ್ ಆಗಿರುತ್ತದೆ. ಬಟ್ ಊರ ಮಂದಿ ಎಲ್ಲ ಹೆದರ್ತಾ ಇರ್ತಾರೆ ಇದನ್ನು ನೋಡಿ, ಏನಿದು ಅಂತ. ಅವ್ರಿಗೆ ಓನ್ಲಿ ವಾಯ್ಸ್ ಕೇಳಿಸ್ತಾ ಇರುತ್ತದೆ. ಬ್ರಹ್ಮರಾಕ್ಷಸ ಅವರಿಗೆ ಕಾಣ್ತಾ ಇರೋದಿಲ್ಲ. ಶ್ಲೋಕಗಳ ಪಠಣ ಒಂದು ಕಾಣ್ತಾ ಇರುತ್ತದೆ, ಮಂದಿಗೆಲ್ಲ ಕೇಳಿಸ್ತಾ ಇರುತ್ತದೆ. ಆ್ಯಂಡ್ ಅವರು ಗಾಬರಿಯಾಗಿರ್ತಾರೆ ಏನಿದು ಅಂತ. ಬಟ್ ರಮಾಕಾಂತರಿಗೆ ಅದು ಕಾಣ್ತಾ ಇರುತ್ತದೆ, ಫೇಸ್ ಎಲ್ಲ ಕಾಣ್ತಾ ಇರುತ್ತದೆ. ನಾನೇನಾಗಲೇ ಹೇಳಿದ್ನಲ್ಲ ಅದರ ಹಾವಭಾವ ಆ್ಯಂಡ್ ಬಾಡಿ ಸ್ಟ್ರಕ್ಚರ್ ಅದೇ ಥರ ಅದು ಕುಂತಿರುತ್ತದೆ. ಕುಂತು ಮಂತ್ರ ಅಂತಿರುತ್ತದೆ. ಅಂತ ಏನಂದರೆ ಸಡನ್ನಾಗಿ ಒಂದು ಫ್ಲ್ಯಾಶ್ ಆಗುತ್ತದೆ. ಫ್ಲ್ಯಾಶ್ ಅಂದರೆ ಏನೋ ಒಂಥರ ಲೈಟ್ ಬಂದಂಗಾಗಿ ಇವರು ಮೂರ್ಛೆ ಹೋಗ್ಬಿಡ್ತಾರೆ. ಮತ್ತೆ ಮೂರ್ಛೆ ಹೋದಾಗ ಊರಿನ ಜನ ಎಲ್ಲ ಅವರನ್ನು ಇದಕ್ಕೆ ಒಯ್ತಾರೆ. ಇಲ್ಲಿ ಆ ಒಂದು ಬ್ರಹ್ಮದೇವ್ರ ಹತ್ರ ಒಯ್ದು ಅವರಿಗೆ ಅಲ್ಲೇ ಕುಳಿಸ್ಕೋಸ್ತಾರೆ. ಅಲ್ಲ ಅಷ್ಟರಲ್ಲಿ ಇವರು ಬಂದಿರ್ತಾರೆ, ಸಾಧು ಅವರು ಬಂದಿರ್ತಾರೆ. ಅವರು ಬಂದು ನೀರನ್ನು ಚಿಮ್ಮಿಸ್ತಾರೆ ಇವ್ರಿಗೆ ಮುಖಕ್ಕೆ, ಫೇಸ್ಗೆ. ಆ್ಯಂಡ್ ಇವರು ಎದ್ದು ಕುತ್ಕೇಳ್ತಾರೆ ನಾನು ಎಲ್ಲಿದ್ದೀನಿ ಅಂತ. ಅಂದಾಗ ಅವ್ರು ಹೇಳ್ತಾರೆ ನೋಡಪ್ಪ, ನಿನ್ನ ಒಂದು ಪೂಜೆ ಸಂಪನ್ನವಾಗಿದೆ. ಆ್ಯಂಡ್ ಆ ಬ್ರಹ್ಮ ರಾಕ್ಷಸ ಇಲ್ಲಿಂದ ಹೋಗಿದೆ. ಇನ್ಮೇಲೆ ಇನ್ನದು ಯಾವತ್ತೂ ಕಾಡೋದಿಲ್ಲ. ನಿಂದೇನೋ ಪೂರ್ವ ಜನ್ಮದ ಪುಣ್ಯ ಇರ್ಬೋದು, ದೇವರು ಬಂದು ನಿನಗೆ ಕಾಪಾಡಿದ್ದಾನೆ. ಬಹಳ ರೇರ್ ಇದರಿಂದ ಜನ ಉಳಿಯೋದು, ನೀನು ಉಳಿದಿದ್ದೀಯಾ. ಸೊ ಮುಂದೆ ನೀನು ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡ್ಕೊತ ಇರಬೇಕು ಅಂತ ಅಂದಾಗ ಅವರು ತುಂಬಾ ಆಳ್ತಾರೆ ರಮಾಕಾಂತರು. ಏನು ಮಾಡೋದು, ನನ್ನ ಮಗನನ್ನು ಕಳ್ಕೊಂಡೆ ಅಲ್ಲ ನಾನು ಅಂತ ಅಂದು ಅವರು ಇನ್ನೊಂದು ಸ್ವಲ್ಪ ದಿನ ಆ ಮನೆಯಲ್ಲಿ ಇರ್ತಾರೆ. ಇದ್ದು ಆ ಮನೆಯನ್ನು ಅವರು ಬಿಟ್ಟು ಹೋಗ್ಬಿಡ್ತಾರೆ. ಸೊ ಗೈಸ್, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಹೇಳುವುದು ಏನಂದರೆ ಆ ಒಂದು ಮನೆಯ ವಾತಾವರಣ ಹೇಗಿದೆಯೋ ಏನೋ ಗೊತ್ತಿಲ್ಲ.
ಬಟ್ ಹಾಗಂತ ನಾವು ಇದನ್ನು ಟೆಸ್ಟ್ ಸಹ ಮಾಡೋಕ್ಕೆ ಹೋಗಬಾರ್ದು. ಬಟ್ ಇಲ್ಲಿ ಅವರ ಮಗ ಏನಿದಾನಲ್ಲ, ಅವನು ಗೆಳೆಯರ ಒಂದು ಸವಾಸದಿಂದ ಆ ಡ್ರಿಂಕ್ಸ್ ಎಲ್ಲ ಮಾಡಿ ತೀರ್ಕೊಂಡಿದ್ದಾನೆ. ಅದನ್ನು ಇವರು ಹೀಗೆ ಹ್ಯಾಲ್ಯುಸಿನೇಷನ್ ಆಗಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನಾನು ಇದನ್ನು ನಂಬೋದಿಲ್ಲ, ಹಾಗಂತ ಅದನ್ನು ನಾನು ಟೆಸ್ಟ್ ಸಹ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಈ ಸ್ಟೋರಿನ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತೆಗೆದುಕೊಳ್ಳಿ, ಓವರ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಎಂಟರ್ಟೈನ್ಮೆಂಟ್ ಆಗಿ ತೆಗೆದುಕೊಳ್ಳಿ. ಆ್ಯಂಡ್ ಯಾವುದೇ ಥರ ಇಂಥದ್ದನ್ನು ಸ್ಟೋರಿಗಳು ಏನಾದರೆ ನಿಮ್ಮ ಆಸ್ಪಾಸ್ನಲ್ಲಿ ಇದ್ದರೆ ನನಗೆ ಹೇಳಿ. ಪ್ಲಸ್ ಯಾವುದೇ ಥರ ಟೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್.